ನಮಸ್ಕಾರಗಳು. ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ವಲ್ಪ ನುಡಿಮುತ್ತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಅವು ಫೇಸ್ಬುಕ್ ಒಳಗೆ ಬಂದಿದ್ದು ರೀ, ಹಿಂಗೆ ಪೇಪರ್ನಾಗ ಬಂದಿರ್ತವ್ರಿ. ಅವು ಸ್ವಲ್ಪ ನನಗೆ ಮನಸ್ಸಿಗೆ ಹಿಡಿಸ್ತಂದ್ರೆ ನನಗೆ ಬರೆದಿಡೋ ಸ್ವಭಾವ ಅದ ರೀ. ಸ್ವಲ್ಪ ಒಂದೊಂದು ತಾನೇ ನನಗೆ ಬಾಯಿಪಾಠನೇ ಆಗ್ಬಿಡ್ತಾವ್ರಿ ತನ್ನಿಂದ ತಾನೇ. ನನ್ನ ಮನಸ್ಸಿಗೆ ಭಾಳ ಹಿಡಿಸ್ದು ಅಂದ್ರೆ ಅವು ಮೊನ್ನೆ ಒಂದು ಬಂದಿತ್ತು, ಇನ್ನೊಬ್ಬರನ್ನು ನಗಿಸಿ ನೀ ನಗು, ಇನ್ನೊಬ್ಬರನ್ನು ನೋಯಿಸಿ ನೀ ನಗಬೇಡ ಅಂತ ಬಂದಿತ್ತು ರೀ. ಅದೊಂದು ನನ್ನ ಮನಸ್ಸಿಗೆ ಭಾಳ ಸೇರಿಸ್ತು. ಮತ್ತು ಹಣದ ಮರ್ಮವೇನೋ ಗೊತ್ತಿಲ್ಲ. ಹಣ ಇದ್ದಲ್ಲಿ ಗುಣ ಇರುವುದಿಲ್ಲ, ಗುಣ ಇದ್ದಲ್ಲಿ ಹಣ ಇರುವುದಿಲ್ಲ, ಎರಡೂ ಇದ್ದಲ್ಲಿ ಭೂಮಿ ಮೇಲೆ ಋಣನೇ ಇರುವುದಿಲ್ಲ. ಅದೊಂದು ಬಂದಿತ್ತು ರೀ. ಅದೊಂದು ನನ್ನ ಮನಸ್ಸಿಗೆ ಹಿಡಿಸ್ತು. ಅದು ಖರೆ ಅನ್ನಿಸ್ತದೆ ರೀ. ಎರಡೂ ಇದ್ದಲ್ಲಿ ಭಾಳ ದಿನ ಇರುವುದೇ ಇಲ್ಲ ಅವರು. ಮತ್ತು ಇನ್ನೊಂದೇನಂದ್ರೆ ಬಂದಿತ್ತು ರೀ, ಒಮ್ಮ 1000 ಅಡಿಯಿಂದ ಬಿದ್ದರೂ ಸಾಸಿವೆ ಕಾಳು ಸಪ್ಪಳಾಗೋದಿಲ್ಲ. ಒಂದು ಹನಿ ಎಣ್ಣೆ ಹಾಕಿದ ಬಳಕ ಹ್ಯಾಂಗೆ ಚಟಪಟ ಅಥವಾ ಹಂಗೆ ಮನುಷ್ಯನ ಭಾವನೆಗಳು ಹೊರಗೆ ಬರ್ತಾವ್ರಿ ತನ್ನಿಂದ ತಾನೇ. ಎಲ್ಲರ ಬಳಿ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ಅದಕ್ಕೆ ಅವು ಹ್ಯಾಂಗೆ ಪುಟ್ಟಿತ್ತವಲ್ಲ ಹಂಗೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಮನಸ್ಸಿನ ಭಾವನೆಗಳು ಹೊರಗೆ ಬರ್ತಾವ ಕೊಟ್ಟಿದ್ರಿ. ಅದೊಂದು ಸೇರ್ತು. ಮತ್ತು ಜನಬಲ, ಹಣಬಲ, ತೋಳ್ಬಲ ಇವೆಲ್ಲ ಇದ್ದರೂ ಸಾಲದ್ರಿ, ದೈವ ಬಲ ಒಂದಿರ್ಬೇಕತ್ರಿ. ಎಲ್ಲ ಆಯಿತು, ದುರ್ಯೋಧನನಿಗೆ ದೈವ ಬಲ ಇರಲಿಲ್ಲ ತಂದು ಬಂದಿತ್ತು ರೀ ಫೇಸ್ಬುಕ್ ಒಳಗೆ. ಅದೊಂದು ಸೇರ್ತು. ಮತ್ತು ಹಚ್ಚುವುದಾದರೆ ದೀಪವನ್ನು ಹಚ್ಚಿ ಬೆಂಕಿಯನ್ನಲ್ಲ, ಆರಿಸುವುದಾದರೆ ನೋವನ್ನು ಆರಿಸಿ ನಗುವನ್ನಲ್ಲ, ಇದೊಂದು ಬಂದಿತ್ತು ರೀ. ಅದೊಂದು ಸೇರ್ತು ನನ್ನ ಮನಸ್ಸಿಗೆ. ಮತ್ತು ಇನ್ನೊಂದಂದರೆ, ಅಲ್ಲದವರ ಸಂಘ ಮಾಡಿ ಅಡವಿ ಪಾಲಾಗೋದಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲಾಗುವುದು ಒಳಿತು ಅಥೇ ಬಂದಿತ್ತು ರೀ. ಅದೊಂದು ನನ್ನ ಮನಸ್ಸಿಗೆ ಭಾಳ ಹಿಡಿಸ್ತು. ಹಿಂಗೆ ನಾನಾ ಥರ ಬರ್ತಿರ್ತಾವ್ರಿ, ಮನಸ್ಸಿಗೆ ಹಿಡಿಸ್ತವೆ. ಅದಕ್ಕೆ ನಿಮ್ಮ ಮುಂದೆ ಹಂಚ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನಗೊಂದು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.